ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘದ ಮಹಾಸಭೆಯಲ್ಲಿ ತೀರ್ಮಾನಿಸಿದಂತೆ ಏಪ್ರಿಲ್ ತಿಂಗಳಿನಿಂದ ಏಕರೂಪದ ಪರಿಷ್ಕರಿಸಿದ ದರಪಟ್ಟಿಯನ್ನು ಜಾರಿಗೆ ತರಲಾಗಿದೆ. ಎಲ್ಲ ಸ್ಟುಡಿಯೋಗಳಲ್ಲಿ ಮತ್ತು ವೃತ್ತಿನಿರತ ಛಾಯಾಚಿತ್ರಗಾರರು ಇದೇ ದರವನ್ನು ಪಾಲಿಸಲಿದ್ದು, ಗ್ರಾಹಕರು ಸಹಕರಿಸಬೇಕೆಂದು ಸಂಘದ ಅಧ್ಯಕ್ಷ ರವೀಂದ್ರ ಮನವಿ ಮಾಡಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರೊಫೆಷನಲ್ ಕ್ಯಾಮೆರಾಗಳು ಹಾಗೂ ವೃತ್ತಿ ಸಂಬಂಧಿತ ಪರಿಕರಗಳ ಬೆಲೆ ಗಗನಕ್ಕೇರಿದೆ. ಈಗ ಹೆಚ್ಚಾಗಿ ಮೊಬೈಲ್ನಲ್ಲೇ ಫೋಟೋ ತೆಗೆಯೋದ್ರಿಂದ ಹಾಗೂ ಸರ್ಕಾರದ ಎಲ್ಲ ಯೋಜನೆಗಳು ಆನ್ಲೈನ್ನಲ್ಲಿ ನಡೆಯೋದ್ರಿಂದ ಛಾಯಾಚಿತ್ರಗಾರರಿಗೆ ಕೆಲಸವೇ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಳೆದ 10 ವರ್ಷಗಳಿಂದ ದರ ಪರಿಷ್ಕರಣೆ ನಡೆದಿಲ್ಲ. ಹಳೆಯ ದರದಲ್ಲೇ ಮುಂದುವರಿಯಲು ಸಾಧ್ಯವಾಗ್ತಿಲ್ಲ. ಆದ್ರಿಂದ ಈಗಿರುವ ದರಕ್ಕಿಂತ 10% ದರವನ್ನು ಹೆಚ್ಚಿಸಲು ಸಂಘ ನಿರ್ಧರಿಸಿದೆ ಎಂದರು. ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ಸ್ಥಳೀಯರಿಗೆ ಅವಕಾಶ ನೀಡಬೇಕೆಂದು ಅವರು ಮನವಿ ಮಾಡಿದರು. ಸುಮಾರು ವರ್ಷದಿಂದ ನಾವು ಇದನ್ನು ಮಾಡಿರಲಿಲ್ಲ. ನಮ್ಮ ಫೋಟೋಗ್ರಫಿ ಮೆಟೀರಿಯಲ್ಸ್ಗಳು, ಕ್ಯಾಮರಾ ಆಗಲಿ, ಪ್ರಿಂಟರ್ ಆಗಲಿ, ಪೆನ್ಡ್ರೈವ್ಗಳಾಗಲಿ, ಮೆಮೊರಿ ಕಾರ್ಡ್ ಆಗಲಿ, ಎಲ್ಲದಕ್ಕೆ ತುಂಬ ಮೊದಲು ಇದ್ದಿದ್ದಕ್ಕಿಂತ ಡಬ್ಬಲ್ ಜಾಸ್ತಿ ಆಗಿದೆ. ಅದರಿಂದ ನಾವು ಸುಮಾರು ವರ್ಷದಿಂದ ನಮ್ಮ ಪ್ರೈಸ್ ಲಿಸ್ಟನ್ನ ಜಾಸ್ತಿ ಮಾಡಿರಲಿಲ್ಲ. 10 ವರ್ಷ ಹಿಂದೆ ಮಾಡಿರೋದು. ಈಗ ಜಾಸ್ತಿ ಮಾಡಿದ್ದೀವಿ. ಇದು ಜನರಿಗೆ ಗೊತ್ತಾಗಬೇಕು ಅಂತೇಳಿ ನಾವು ಇದೊಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸೋಣ ಅಂತೇಳಿ ನಾವು ಎಲ್ಲ ಕ್ಯಾಮರಾಗಳು, ಪ್ರಿಂಟರ್ಗಳು ಎಲ್ಲ ಜಾಸ್ತಿ ದುಪ್ಪಟ್ಟಾಗಿದೆ. ಮತ್ತು ಕೆಲವೊಂದು ಸರ್ಕಾರದ ಯೋಜನೆಗಳೆಲ್ಲ ಆನ್ಲೈನಲ್ಲಿ ಆಗ್ತದೆ. ಅದು ಸಹ ನಮಗೆ ಹೊಡ್ತಾ ಇದೆ. ನಮಗೆ ಆ ಕೆಲಸಗಳು ಸಿಗ್ತಾ ಇಲ್ಲ. ಮತ್ತು ಸ್ಟುಡಿಯೋದಲ್ಲಿ ಪ್ರೈಸ್ಗಳು ತುಂಬ ಕಡಿಮೆ ಮುಂದೆಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಒಂದು 10% ಜಾಸ್ತಿ ಮಾಡಿದ್ವಿ ಮೊದಲಿಗಿಂತ. ಇದನ್ನು ನಮ್ಮ ಸಾರ್ವಜನಿಕರು ಒಂದು ಅರ್ಥ ಮಾಡಿಕೊಂಡು ನಮಗೆ ಮೊದಲನೇ ಥರನೇ ಸಹಕಾರ ನೀಡಬೇಕು ಅಂತ ಎಲ್ಲವನ್ನ ಕೇಳ್ಕೊಳ್ತೀವಿ. ಕೆಲವು ಸಲ ಕಸ್ಟಮರ್ಸ್ ಏನು ಮಾಡ್ತಾ ಇರೋದ್ರಿಂದ ಈಗ ಆನ್ಲೈನಲ್ಲಿ ಹೊರಗಡೆ ಅವ್ರನ್ನ ಸ್ವಲ್ಪ ಫೋಟೋಗ್ರಫಿ ಮಾಡಿಸ್ತಿದ್ದಾರೆ. ಅದು ಒಂದು ನೋಡ್ತಾರೆ. ನನಗೆ ಸ್ಥಳೀಯವಾಗಿ ಕೊಡ್ಲಿ ಅಂತ ನಮ್ಮ ಒಂದು ಬೇಡಿಕೆ. ದಕ್ಷಿಣ ಕೊಡಗು ಭಾಗದಲ್ಲಿ 50ಕ್ಕೂ ಹೆಚ್ಚು ಸ್ಟುಡಿಯೋಗಳಿದ್ದು 100ಕ್ಕೂ ಅಧಿಕ ಕುಟುಂಬಗಳು ಛಾಯಾಗ್ರಾಹಕ ವೃತ್ತಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದೆ. ಸ್ಥಳೀಯ ಛಾಯಾಗ್ರಾಹಕರಿಗೆ ವೃತ್ತಿಯಲ್ಲಿ ಗಂಭೀರ ಸಮಸ್ಯೆಗಳಿದ್ದು ದರ ಏರಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಎಂದು ಸಂಘದ ಪ್ರಮುಖರು ಹೇಳಿದ್ದಾರೆ. ಗ್ರಾಹಕರು ಆನ್ಲೈನ್ ವೆಬ್ಸೈಟ್ನಲ್ಲಿ ಪರಿಚಯವಿಲ್ಲದವರಿಗೆ ಸಮಾರಂಭಗಳನ್ನು ಬುಕಿಂಗ್ ಮಾಡದಂತೆ ಮನವಿ ಮಾಡಿದ ಅವರು, ಐಡಿ ಕಾರ್ಡ್ ಪರಿಶೀಲಿಸಿ ಆರ್ಡರ್ ಬುಕ್ ಮಾಡುವಂತೆ ಸಲಹೆ ನೀಡಿದ್ದಾರೆ. ನಾವು ಅದೇ ರೇಟಲ್ಲೇ ಇದ್ದೀವಿ, ತುಂಬ ಹಳೆಯ ರೇಟಲ್ಲೇ ಇದ್ದೀವಿ. ಅದರಿಂದ ಮತ್ತು ನಮ್ಮ ದಿನಚರಿಗೂ ಎಲ್ಲದಕ್ಕೂ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ಈ ಸಲ ಇದು ಎಲ್ಲ ಇವರು ಸೇರಿ ನಮ್ಮ 2 ತಾಲೂಕು ನಮ್ಮ ಇದು ಸೇರಿ ನಾವು ಈ ಪ್ರೈಸ್ ಫಿಕ್ಸ್ ಮಾಡಿದ್ವಿ. ಇದರಿಂದಾಗಿ ತುಂಬ ಕಷ್ಟ. ಹಳೆ ರೇಟಿಗೆ ಹೋಗೋದ್ರೆ ನಾವು ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಒಂದು ಮನವಿ, ದಯವಿಟ್ಟು ಇದನ್ನು ನಮಗೆ ಸಹಕರಿಸಿ. ನಾವು ಕೂಡ ಒಟ್ಟಿಗೆ ಸಮಾಜದಲ್ಲಿ ಜೀವನ ಮಾಡಬೇಕಾದ್ರೆ ಸಹಕಾರ ಬೇಕು ಅಂತ ಹೇಳ್ಕೊಳಿಕ್ಕೆ ಒಂದು ತಮ್ಮ ಮುಖಾಂತರ ಸಾರ್ವಜನಿಕ ಗ್ರಾಹಕರಿಗೆ ಮಾಧ್ಯಮಗಳನ್ನು ತಿಳಿಸಬೇಕಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೀಪಕ್ ಕುಮಾರ್, ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘದ ಕಾರ್ಯದರ್ಶಿ ರಾಮದಾಸ್, ಉಪಾಧ್ಯಕ್ಷ ಶರತ್, ಮಾಜಿ ಅಧ್ಯಕ್ಷ ಸುರೇಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.